ಆಮೇಲೆ 11 ಹೇಳು 12 13 ಒಡೆಯ, ಆಮೇಲೆ 15 ರಾಬರ್ಟ್, ಆಮೇಲೆ 10 ಸೆಕೆಂಡ್ ಕೌಂಟ್ ಡೌನ್. 10 9 8 ಹೇಳು 7 6 ಲೂಸು 5 4 3 2 1 ರಜನಿ ಅವರೇ, ಮೊದಲನೇ ಪ್ರಶ್ನೆಗೆ ಅರುಣ್ ಅವರು ಉತ್ತರ ಕೊಟ್ಟಿಲ್ಲ. ವೆರಿ ಸಾರಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅರುಣ್ ಅವರೇ, ಈ ಪ್ರಶ್ನೆಗೆ ನೀವು ಕಣ್ಣು ಮುಚ್ಕೊಂಡು ಉತ್ತರ ಕೊಡ್ಬೇಕು, ಓಕೆನಾ? ನಮ್ಮ ಸೆಟ್ ಅಲ್ಲಿರುವಂತಹ 10 ಜೋಡಿಗಳ ಹೆಂಡತಿಯರ ಹೆಸರುಗಳನ್ನ ಹೇಳಬೇಕು. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ತಲೆ ಕೆರ್ಕೊಳ್ಳೋದಲ್ಲ, ಮಾಳ್ವಿಕಾ ಮ್ಯಾಮ್. ಕಣ್ಮುಚ್ಚು. ಇಲ್ಲಿ ಜೋಡಿಗಳು 9 ಅವರು 16 15 14 ಅಯ್ಯೋ 13 12 11 10 9 8 ಸುಷ್ಮಿತಾ, 5 ಎಷ್ಟು ಹೇಳಿದ್ರಿ? ನಯನಾ, ಎರಡು ಕುತ್ಕೊಂಡು ಇನ್ನೊಬ್ಳೆ ಗೊತ್ತಿರೋದು ಅವನಿಗೆ. ಎಕ್ಸಾಕ್ಟ್ಲಿ ಸರ್. ನಾನು ಸುಷ್ಮಿತಾ ಇಬ್ರು ಫ್ಲಾಶ್ ಆದ್ವಿ. ಹೋಗ್ಲಿ, ರಜನಿ ಆದ್ರೆ ಹೇಳತ್ತಾನೆ. ಏನಣ್ಣ ಇಂಥ ಪರಪುರುಷ ಬೇಕಣ್ಣ. ಯಾವ ಹೆಣ್ಮಕ್ಳು ಕಂಡೆತ್ತು ನೋಡಲ್ವಲ್ಲ ನೀನು. ಇದಕ್ಕಿಂತ ಈಸಿ ಆದ ಪ್ರಶ್ನೆ ಇನ್ನೇನ್ ಕೊಡಕ್ಕಾಗತ್ತೆ ನಾವು, ಅಲ್ವಾ? ಅರುಣ್ಗೆ ಇದು ಕಷ್ಟನೇ. ಅವ್ರು 2 ಸೆಂಟೆನ್ಸ್ ಮೇಲೆ ಇಡೀ ದಿನ ಮಾತೇ ಆಡಲ್ಲ. ಹೌದು, ನಾನು ಅದಕ್ಕೆ ಹೇಳಿದ್ದು. ನಾನ್ ಮಾತಾಡಿದ್ರೇನೆ ಅವ್ನು 20 ನಿಮಿಷ ಬಿಟ್ಟು. ಆಕ್ಚುಲಿ ಅವ್ನಿಗೆ ಇಲ್ಲಿರೋ ಜೋಡಿಗಳ ಹೆಸರು ಇನ್ನೂ ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತೀನಿ. ಅಣ್ಣನಿಗೆ ಚಿಕನ್ದು 10 ವೆರೈಟಿ ಹೇಳಿ, ಆ ತರ ಕೇಳಿ. ಆಮೇಲೆ ಡ್ರೈ ಫ್ರೂಟ್ಸ್ ಅಲ್ಲಿ ಏನು ವೆರೈಟಿ ಇದೆ, ನೀರ್ ಎಷ್ಟು ಲೀಟರ್ ಕುಡಿದ್ರೆ ಎಷ್ಟು ಲೀಟರ್ ಆಚೆ ಬರ್ತದೆ ಅಂತ ಕೇಳಿ ಪಟ ಹೇಳ್ಬಿಡ್ತಾರೆ. ನೀವು ಕ್ವೆಶ್ಚನ್ ಕೇಳಿದಾಗ ರಜನಿ ಅವರು ಹೇಳ್ತಾರೋ ಇಲ್ವೊಂದು ಫಿಕ್ಸ್ ಆಗಿ, ನಾವಿಬ್ರು ಫಿಕ್ಸ್ ಆದ್ವಿ. ಅವ್ರು ಪಕ್ಕ ಹೇಳಲ್ಲ ಅಂತ. ನನ್ನ ಹೆಸರೇನು ಅರುಣ್ ಅವರೇ? ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಹೆಸರೇನು ಅರುಣ್ ಅವರೇ? ಇವ್ರ ಫುಲ್ ಹೆಸರೇನು ಅರುಣ್ ಅವರೇ? ಪ್ರಿ ಪ್ರತಾಪ್. ಸದ್ಯ ಬದುಕೊಂಡು. ನನ್ನ ಹೆಸರೇನು? ಬೇಬಿ. ಓಕೆ, ಅಲ್ಲಿ ಬಾಳು ಪಕ್ಕ ಕೂತಿರಲ್ಲ, ಅವ್ರ ಹೆಸರೇನು? ನಿಮ್ಮ ಹೆಸರೇ ಗೊತ್ತಿಲ್ಲ. ಶ್ವೇತಾ ಅಲ್ವಾ ಅಂತೆ. ಫುಲ್ ಹೆಸರು ಹೇಳಿ. ಅಲ್ಲಿ ರಾಜೇಶ್ ಸರ್ ಪಕ್ಕ ಕೂತಿರಲ್ಲ, ಅವ್ರ ಹೆಸರು ಶ್ವೇತಾ ಚಂಗಪ್ಪ. ಕರೆಕ್ಟ್ ಅಪ್ಪ. ಇಷ್ಟೊತ್ತಾದ್ಮೇಲೆ ಅಲ್ಲಿ ಅವ್ರ ರಾಜೇಶ್ ಶ್ವೇತಾ ಚಂಗಪ್ಪ ಹೇಳಿದ್ರು. ಅವ್ರು ಅಲ್ಲಿ ರಾಜೇಶ್ ಅವ್ರ ಪಕ್ಕ ಕೂತಿದ್ರಲ್ಲ, ಅವ್ರ ಹೆಸರು? ಲಾಸ್ಟ್ ವೀಕ್ ಹೇಳ್ಕೊಟ್ನಲ್ಲ ಬೇಬ್. ಜೋರ ಬರ್ತಾನೆ. ಯಪ್ಪ, ಬೇಬ್ ಅಣ್ಣ ಟೀಗೆ ಹಿಂದಿಲಿ ಏನಂತಾರೆ? ಚಾರು. ಛಾಯಾ ಮೇಡಮ್. ಛಾಯಾ ಮೇಡಮ್. ಅರುಣ್, ನಿಮ್ ವೈಫ್ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ. ಅರುಣ್. ಅಯ್ಯೋ ಪಾಪ ನಿನ್ ಪಾದ ಎಲ್ಲೈತಪ್ಪ ನಿನ್ಗೆ? 7 ವಾರ ಮಾಡಿ ಶ್ವೇತಾ ಚಂಗಪ್ಪನ ಹೆಸರು ಗೊತ್ತಿಲ್ಲ ಅಂದ್ಬಿಟ್ಟಲ್ಲ ನೀನು. ರಜನಿ ಒಂದ್ ಹೆಸರು ತಿಳ್ಕೊಂಡು ಯಾವ ಹೆಸರು ಜ್ಞಾಪಕ ಇಟ್ಕೊಂಡಿಲ್ಲ ಶ್ವೇತಾ. ಎರಡನೇ ಪ್ರಶ್ನೆಗೂ ತಪ್ಪು ಉತ್ತರ ಕೊಟ್ಟರು. ಐ ಮೀನ್ ಉತ್ತರ ಕೊಟ್ಟೇ ಇಲ್ಲ. ಉತ್ತರ ಕೊಡದೇ ಇರೋದ್ರಿಂದ ಅದ್ರ ಪರಿಣಾಮ ಇಲ್ಲಿರೋರ್ದೆಲ್ಲ ಫಿಟ್ನೆಸ್ ಲೆವೆಲ್ ಹೇಳು ಅಂದ್ರೆ ಕರೆಕ್ಟ್ ಆಗಿ ಹೇಳ್ತೀನಿ. ನಮ್ಮ ಅಕ್ಕನ ಹೆಸರು ಕೇಳಿ ಹೋಗ್ಲಿ. ಅವ್ರ ಅಕ್ಕನ ಹೆಸರೇನು? ಈಗ ಗೊತ್ತಾಯ್ತಾ? ಕಾಲಾವಕಾಶ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ, ಪರವಾಗಿಲ್ಲ. ಅರುಣ್ ಅವ್ರ ಬಗ್ಗೆ ಗೊತ್ತಾಯ್ತಲ್ವಾ? ಛಾಯಾ ಮೇಡಮ್ ಅವ್ರು ಹೇಳಿರೋದ್ರಿಂದ ನಾನು 30 ಸೆಕೆಂಡ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಓಕೆ, ಮೂರನೇ ಪ್ರಶ್ನೆ. ಓಕೆ, ರ ಇಂದ ಶುರುವಾಗುವಂತಹ 10 ಹುಡುಗಿಯರ ಹೆಸರುಗಳು. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಇದು ಬಹಳ ಈಸಿ, ಹೇಳ್ಬೋದಲ್ಲ ಹೊರಟ? ರಜನಿ. ರಾಯಿಂದ ರಾಕ್ಷಸ ಹೇಳು. ನಿಮಿಷ ಇರೇ. ರೋಷಾ. ರೋಷನ್. ಹುಡುಗಿ. ರೋಶ್ನಿ. ರೇಷ್ಮಾ. ರೇಷ್ಮಾ. ರಾಧಿಕಾ. ರಂಜು. ರಮ್ಯಾ. ರಾಧಾ. 7 6 ಹೇಳು. ನಾಯಿ. 3 2 1 ರೇಷ್ಮಾ. 3
ಪ್ರಶ್ನೆಗಳಿಗೆ ಉತ್ತರನೇ ಕೊಟ್ಟಿಲ್ಲ ಅಂದ್ರೆ ತಪ್ಪು ಉತ್ತರ ಅಂತಾನೂ ಕನ್ಸಿಡರ್ ಮಾಡಕ್ಕಾಗಲ್ಲ. ಉತ್ತರ ಕಂಪ್ಲೀಟೇ ಮಾಡಿಲ್ಲ ಪಾಪ. ರಜನಿ ಅವರು ತುಂಬಾ ನಂಬಿಕೆ ಇಟ್ಕೊಂಡಿದ್ರು ಅರುಣ್ ಅವ್ರ ಮೇಲೆ, ಆದ್ರೆ ಅರುಣ್ ಅವರು ಆ ನಂಬಿಕೆ ಇನ್ನು ಉಳಿಸ್ಕೊಳಕ್ ಆಗ್ತಿಲ್ಲ. ಪಾಪ, So ಇನ್ನು ಈ- ಹಾಗಾಗಿ ರಜನಿ ಅವ್ರನ್ನ ಇನ್ನು ಮೇಲಕ್ಕೆತ್ತಿ. ಓಕೆ, ಮಾತ್ಗೂ ಅರುಣ್ ಅವ್ರ ಏನಂತಂದ್ರೆ ಬರೀ ರಜನಿ ಅಂತಂದ್ರೆ ಓಕೆ ಇರ್ತಾರೆ ಅಲ್ವಾ, ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಸೊ ಈಗ ರಜನಿ ಅವ್ರಿಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆನೇ ಕೇಳ್ತೀನಿ, ಅದಕ್ಕಾದ್ರೂ ನೀವು ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಓಕೆನಾ? ಓಕೆ, ಪ್ರಶ್ನೆ ಏನು ಅಂತಂದ್ರೆ ರಜನಿಯವರು ದಿನನಿತ್ಯದಲ್ಲಿ ಬಳಕೆ ಮಾಡುವಂತಹ 10 ಮೇಕಪ್ ಐಟಮ್ಗಳ ಹೆಸರನ್ನ ಹೇಳಿ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ಇದು ಹೇಳ್ಬಿಡು. ದೇವರೇ. ಐಲೈನರ್, ಫೌಂಡೇಶನ್, ದೆನ್ ಪರ್ಫ್ಯೂಮ್, ದೆನ್ ರೋಲ್ ಆನ್, ಡೈಲಿ ನೀನ್ ಕೇಳ್ತಿಯಲ್ಲ ನನ್ನನ್ನ, ನನ್ನ ಹತ್ರ ನೇಲ್ ಇರೋದು ಪಾಲಿಶ್, 5, ಆಮೇಲೆ ಇನ್ನೇನು ಬಾಡಿ ಕ್ರೀಮ್, ಬಾಡಿ ಲೋಷನ್, ಆಮೇಲೆ ಐಲೈನರ್, 8, ಆಮೇಲೆ ಟಾಪ್ ಅಲ್ಲಿ ಹಾಕುವಂತರ ಶೈನರ್, 9, ಮತ್ತೆ ಬ್ಲಶ್, 10. ಮತ್ತೆ ಆಗೋಯ್ತಲ್ಲ ಕುರಿ earring. ಹತ್ತು. ಸದ್ಯ ಒಂದ್ ಹಂತಕ್ಕೆ ರಜನಿ ಅವ್ರನ್ನ ಕೆಳಗಡೆ ಕರ್ಕೊಂಡ್ ಬನ್ನಿ. ಓಕೆ ಶ್ವೇತು, ಹಾ. ಕೊನೆ ಪ್ರಶ್ನೆ ನಾನ್ ಕೇಳ್ಬಿಡ್ತೀನಿ. ನಾನ್ ಕೇಳಿದ್ರೆ ಅವರು ಕರೆಕ್ಟಾಗಿ ಉತ್ತರ ಕೊಡ್ಬೋದು ಏನೋ. ಓಕೆ, ಬೆಂಗಳೂರಲ್ಲಿ ಹಳ್ಳಿ ಹೆಸರಲ್ಲಿ ಎಂಡ್ ಆಗೋ 10 ಏರಿಯಾ ಹೆಸರುಗಳು ಹೇಳಿ. ಕುರಿ ನನ್ನ ಮೇಲಕ್ಕೆ ಕಳಿಸ್ಬಿಡಿ ಸುಮ್ಮನೆ. ಅಷ್ಟು ಕಾನ್ಫಿಡೆಂಟ್ ಹೇಳಲ್ಲ ಅಂತ. ನನ್ನನ್ ಮೇಲಕ್ಕೆ ಕಳಿಸ್ಬಿಡಿ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ದೇವನಹಳ್ಳಿ, ಹಾ, ಆಮೇಲೆ ಏರ್ಪೋರ್ಟ್ಗೆ ಹೋಗ್ತೀವಲ್ಲ, ಇದು ಹೇಳಿದ್ರು ಅದೇ ಹೇಳಿದ್ರು ಅದೇ first ಬಂದಿದ್ದು. ಯಲಹಂಕ, ನಂದೆಲ್ಲಿ ಇಡ್ಲಿ. ಹೋಗ್ಲು, ಆಮೇಲೆ ಅಯ್ಯೋ 10, 9, 8, 7, 6, 5, ಕುರುಬಳ್ಳಿ, 4, 3, ಮಾದೇವಪುರ 2, ಆಗಲ್ಲ. 1 ಟೈಮ್. ಅಷ್ಟೇ. ರಜನಿ ಅವರೇ, ಉತ್ತರ ತಪ್ಪಾಗಿರೋದ್ರ ಪರಿಣಾಮ ಯಮ್ಮ! ಅಷ್ಟೇ, ಇನ್ನ ಏನಿಲ್ಲ ಅಲ್ಲಿ. ನನಗ್ ಗೊತ್ತಿತ್ತು ಇವ್ನೆಲ್ಲ ಕಚ್ಚಿಸ್ತಾನೆ ಅಂತ, ಹಂಗೆ ಕಚ್ಚಿದಾನೆ. ಈ ತರ ಉತ್ತರ ಹೇಳಕ್ಕೆ ಪೋಡಿಯಂ ಬೇರೆ. ಕಾರಣ ಮೊದಲನೇದಾಗಿ ನಿಜವಾಗ್ಲೂ ರಜನಿ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಜವಾಗ್ಲೂ ಅಷ್ಟು ಮೇಲೆ ಅದೇ ತರ ಹ್ಯಾಂಗ್ ಆಗಿ ಇರೋದಿದೆಯಲ್ಲ, ಸಖತ್ ಕಷ್ಟ ಅದು. ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ಮಾಡಿದ್ರಿ ನೀವು. ಸೂಪರ್ ರಜನಿ, ಸೂಪರ್. ಥ್ಯಾಂಕ್ ಯು. ಜಡ್ಜಸ್ ಕಮೆಂಟ್ಸ್ ಹೋಗ್ಬಿಡೋಣ. ಪ್ರೇಮ್ ಸರ್, ಅವನ ಪ್ರಪಂಚ ಬೇರೆ ಪಾಪ. ಇಲ್ಲಿವರೆಗೂ ಏನು ಅವನ ಅಚೀವ್ಮೆಂಟ್ ಮಾಡಿದಾನೆ ಅಂದ್ರೆ ಫಿಟ್ನೆಸ್ ಅದೊಂದೇ ಪ್ರಪಂಚ ಅವನಿಗೆ, ಅದು ಬಿಟ್ಟು ಬೇರೆ ಇನ್ಯಾವುದೂ ಅವ್ನಿಗೆ ಬೇಕಾಗಿಲ್ಲ. ಸೊ ಹಾಗಾಗಿ ಅವ್ನು ಕೇಳಿದ್ ಕರೆಕ್ಟ್. ಫಿಟ್ನೆಸ್ ಬಗ್ಗೆ ಏನಾದ್ರು ಕೇಳಿ, ಇಲ್ಲಿರೋರ್ ಫಿಟ್ನೆಸ್ ಬಗ್ಗೆ ಏನಾದ್ರು ಕೇಳಿ, ಒಟ್ನಲ್ಲಿ ಫಿಟ್ನೆಸ್ ಬಗ್ಗೆ ಏನಾದ್ರು ಕೇಳಿ ನಾನು ಹೇಳ್ತೀನಿ ಅಂತ ಹೇಳಿದೆ. ಅದು ಅವನ ಪ್ರಪಂಚ. ಅದ್ ಬಿಟ್ಟು ನನಗೆ ಖುಷಿ ಆಗಿದ್ದು ಅಂದ್ರೆ ತನ್ನ ಹೆಂಡತಿ ಬಗ್ಗೆ ಎಷ್ಟು ತಿಳ್ಕೊಳ್ಬೇಕೋ ಅಷ್ಟು ಸಮರ್ಥವಾಗಿ ತಿಳ್ಕೊಂಡಿದ್ದಾನೆ. ಅದು ಸಾಕಲ್ವಾ ಅವನಿಗೆ? ದಟ್ ಈಸ್ ಕಾಲ್ಡ್ ನಂಬಿಕೆ. ಅವ್ನಿಗೆ ಅವ್ನ ಹೆಂಡತಿ ಬಗ್ಗೆ ಏನೇನು ಬೇಕು ಇನ್ಫಾರ್ಮೇಶನ್ ಎಲ್ಲಾನು ತಿಳ್ಕೊಂಡಿದ್ದಾನೆ. ಅವ್ನ ಪ್ರಪಂಚದ ಬಗ್ಗೆ ಅವ್ನಿಗೆ ಏನು ಇನ್ಫಾರ್ಮೇಶನ್ ಬೇಕು ಎಲ್ಲ ತಿಳ್ಕೊಂಡಿದ್ದಾನೆ. ದಟ್ ಈಸ್ ಎನಫ್. ಸೊ ಅವನು ಇಡೀ ಪ್ರಪಂಚದ ಇದಕ್ಕೆ ಸೋತಿರ್ಬೋದು, ಬಟ್ ನಮ್ಮ ವಿಷಯದಲ್ಲಿ ಗೆದ್ದಿದ್ದಾನೆ ಅವನು. ಯು ಆರ್ ದ ವಿನ್ನರ್ ಕಣ ಅರುಣ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್.